ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿಯ ಹಳೆಯ ಸಂಪರ್ಕ ಸೇತುವೆ ಕುಸಿತ ಆಗಿದೆ. ಕುಸಿದು ಬಿದ್ದಿದೆ. ಕೋಡಿ ಭಾಗನಲ್ಲಿದ್ದಂಥ ಹಳೆಯ ಸೇತುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾರವಾರದ ಸಮೀಪ ಇರುವಂತಹ ಸೇತುವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಗಮನಿಸಿದ್ವಿ, ಹಿಂದಿನಲ್ಲೂ ಕೂಡ ಮಳೆ ವಿಪರೀತವಾಗಿ ಬರ್ತಾ ಇದೆ ಈ ಮುಂಗಾರಿನ ಸೀಸನ್ನಲ್ಲಿ. ಅದರಲ್ಲೂ ಈಗ ಆಶ್ಲೇಷ ಮಳೆಯಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಕಾಳಿ ನದಿ ಉಕ್ಕಿ ಹರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಬಳಿಯ ಸೇತುವೆ ಇದು. ಸೇತುವೆ ಕುಸಿದು ಟ್ರಕ್ ಕೆಳಕ್ಕೆ ಬಿದ್ದಿದೆ. ಚಾಲಕನಿಗೆ ಗಾಯ ಆಗಿದೆ. ಕೇರಳ ಮೂಲದ ಲಾರಿ ಚಾಲಕ ರಾಧಾಕೃಷ್ಣಗೆ ಗಾಯ ಆಗಿರುವುದು. ಚಾಲಕನನ್ನ ಅಗ್ನಿಶಾಮಕ ಪೊಲೀಸ್ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಹೊಸ ಸೇತುವೆಯ ಮೇಲೆ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪಕ್ಕದಲ್ಲೇ ಹೊಸ ಸೇತುವೆ ಕೂಡ ಇದೆ, ಹಳೆಯ ಸೇತುವೆನೂ ಇದೆ. ಹಳೆ ಸಂಪರ್ಕ ಸೇತುವೆ ಕುಸಿದಿರೋದು. ಹೊಸ ಸಂಪರ್ಕ ಸೇತುವೆ ಹಾಗೇ ಇದೆ, ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಹಳೆಯ ಸಂಪರ್ಕ ಸೇತುವೆ. ಆ ಹಳೆಯ ಸಂಪರ್ಕ ಸೇತುವೆ ಮೇಲೆ ಒಂದು ಲಾರಿ ಬರ್ತಾ ಇತ್ತು. ಏಕಾಏಕಿಯಾಗಿ ಸಂಪರ್ಕ ಸೇತುವೆ ಕುಸಿದು ಬಿತ್ತು. ಲಾರಿ ಚಾಲಕ ಕೆಳಕ್ಕೆ ಬಿದ್ದಿದ್ದಾನೆ ನೀರಿಗೆ. ತಕ್ಷಣಕ್ಕೆ ಅಗ್ನಿಶಾಮಕದ ಸಿಬ್ಬಂದಿಗಳು ಪೊಲೀಸರು ಆತನನ್ನು ರಕ್ಷಿಸಿದ್ದಾರೆ. ಕೇರಳ ಮೂಲದ ಚಾಲಕ ರಾಧಾಕೃಷ್ಣ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅಂದರೆ ದಾಂಡೇಲಿ ಈ ಭಾಗದಲ್ಲಿ ವಿಪರೀತ ಅನ್ನುವಷ್ಟು ಮಳೆ ಆಗ್ತಾ ಇದೆ. ಕಾಳಿ ನದಿ ತುಂಬಿ ಹರಿತಾ ಇದೆ. ಈಗಾಗಲೇ ಕದ್ರಾ ಜಲಾಶಯ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಕಾಳಿ ನದಿ ಅಪಾಯದ ಮಟ್ಟವನ್ನು ಮೀರಿ ರೌದ್ರವಾಗಿ ಬಹಳಷ್ಟು ಭಯಾನಕವಾಗಿ ಹರಿತಾ ಇದ್ದಾವೆ. ನಾವು ಗಮನಿಸ್ತಾ ಇದ್ದೀವಿ. ಈ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಈ ಸೇತುವೆ ಇದು ಸಂಪರ್ಕ ಸೇತುವೆ. ಕಾರವಾರದ ಸಮೀಪ ಇದೆ. ನಾವು ಗಮನಿಸ್ತಾ ಇದ್ದೀವಿ ಹೇಗಿದೆ ದೃಶ್ಯ ಅಂತ ಹೇಳಿ. ಏಕಾಏಕಿಯಾಗಿ ಈ ಸೇತುವೆ ಮೇಲೆ ಒಂದು ಲಾರಿ ಬರ್ತಾ ಇತ್ತು. ಸೇತುವೆ ಕುಸಿದು ಬಿದ್ದಿದೆ. ಬಹಳ ವರ್ಷದ ಹಳೆಯ ಸೇತುವೆ ಇದು, ಹಳೆಯ ಸಂಪರ್ಕ ಸೇತುವೆ ಇದು. ಪ್ಯಾರಲ್ ಆಗಿ ಇನ್ನೊಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಹೊಸ ಸೇತುವೆಯನ್ನು ಗಮನಿಸ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಹೊಸ ಸೇತುವೆಯಲ್ಲಿ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ ಅಂತ ಹೇಳಿದ್ರೆ ಪುಣ್ಯ, ಒಂದು ಟ್ರಕ್ ಹೋಗ್ತಾ ಇತ್ತು, ಅದು ಒಂದು ಲಾರಿ ಬರ್ತಾ ಇತ್ತು. ಯಾವುದಾದ್ರು ಬಸ್ಸು ಇನ್ನೊಂದು ಜನರನ್ನು ತುಂಬಿಸ್ಕೊಂಡು ಬಂದಿದ್ದಿದ್ರೆ ಕಥೆ ಏನಾಗಿರೋದು. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೇತುವೆಗಳ ಫಿಟ್ನೆಸ್ಸನ್ನು ಅವಾಗ ಚೆಕ್ ಮಾಡ್ತಾ ಇರಬೇಕು ಅಂತ ಯಾರು ನೋಡ್ತಾರೆ ಇದನ್ನು? ಇದು PWD ಇಲಾಖೆಗೆ ಬರುತ್ತೋ ಅದು ಬೇರೆ ಯಾವುದಾದ್ರೂ ಇಲಾಖೆಗೆ ಬರುತ್ತೋ, NHAಗೆ ಬರುತ್ತೋ? ಒಂದು ವೇಳೆ ರಾಷ್ಟ್ರೀಯ ಹೆದ್ದಾರಿಗೆ ಬಂದಿದ್ದಾದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಗಮನಿಸ್ತಾ ಇರಬೇಕು. ಮಳೆಗಾಲ ಬೇರೆ, ಕಾಳಿ ನದಿ ತುಂಬಿ ಹರಿತಾ ಇದೆ. ಯಾವುದಾದ್ರೂ ವಿದ್ಯಾರ್ಥಿಗಳು ಹೋಗುವಂಥ ನೋಡಿ, ಅದು ನ್ಯಾಷನಲ್ ಹೈವೇ ಅದು. ಸೊ NHAಗೆ ಬರುತ್ತೆ ಅಥಾರಿಟಿ. ಈ ಫಿಟ್ನೆಸ್ಸನ್ನು ಯಾಕೆ ಚೆಕ್ ಮಾಡಿಲ್ಲ ಅವರು? ಟೋಲ್ ತಗೊಳ್ತೀರಿ ಅಲ್ವಾ? ಪ್ರತಿಯೊಂದು ರಸ್ತೆಯಲ್ಲಿ ಹೋಗಬೇಕು ಅಂತಾದರೂ NHAನ ರಸ್ತೆಯಲ್ಲಿ ಟೋಲ್ ತಗೊಳ್ತೀರಲ್ವ? ಅದಕ್ಕೆ ನೀವು ಸುರಕ್ಷಿತರಿದ್ದೀರಿ, ನೀವು ಸೇಫ್ ಅಂತ ಎನ್ಶೋರ್ ಮಾಡೋರು ಯಾರು? ಯು ಶುಡ್ ಡಿ. ಆದರೆ ಆಗೇ ಇಲ್ವಲ್ಲ, ಕೆಲಸ ಆಗಿಲ್ವಲ್ಲ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿದ್ದಂಥ ಹಳೆಯ ಸಂಪರ್ಕ ಸೇತುವೆ ಕುಸಿತ ಆಗಿದೆ. ಗೋವಾ ಕಾರವಾರ ನಡುವೆ ಸಂಚಾರವೇ ಬಂದಾಗಿದೆ. ಮಧ್ಯರಾತ್ರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ, ಮಾಹಿತಿ ಪಡೆದಿದ್ದಾರೆ DC. IRBಯ ನಿರ್ಲಕ್ಷ್ಯತನಕ್ಕೆ ಜಿಲ್ಲಾಧಿಕಾರಿಗಳೇ ಬೇಸತ್ತು ಹೋಗಿದ್ದಾರೆ. 15 ದಿನಗಳ ಹಿಂದಷ್ಟೇ ಶಿರೂರು ಗುಡ್ಡ ಕುಸಿತ ಆಗಿತ್ತು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ. ಇದೀಗ ಹಳೆಯ ಸೇತುವೆ ಕುಸಿದು ಬಿದ್ದಿರುವ ಹಿನ್ನೆಲೆಯಲ್ಲಿ ಹೊಸ ಸೇತುವೆ ಗುಣಮಟ್ಟ ಪರಿಶೀಲನೆಗೆ ಆದೇಶ ಮಾಡಿದ್ದಾರೆ. IRB ನಿರ್ಮಾಣ ಮಾಡಿರುವಂಥ ಹೊಸ ಸೇತುವೆ ಇದು. 12 ಗಂಟೆ ಒಳಗೆ ವರದಿ ಕೊಡಿ ಅಂತ DC ಆದೇಶ ಹೊರಡಿಸಿದ್ದಾರೆ. ವರದಿ ಬರುವವರೆಗೆ ಸೇತುವೆ ಮೇಲೆ ಸಂಚಾರ ಬಂದಾಗುತ್ತೆ. ಹೊಸ ಸೇತುವೆಯಲ್ಲಿ ಸಂಚಾರಕ್ಕೆ ಅನುಮತಿ ಮಾಡ್ತಾರೆ, ಅನುವು ಮಾಡಿ ಕೊಡ್ತಾರೆ. ಆದರೆ ಇಲ್ಲಿರುವಂಥ ಪ್ರಶ್ನೆ ನಾನಾಗಲೇ ಹೇಳ್ತಾ ಇದ್ದೆ, ಮೂಲಭೂತ ಪ್ರಶ್ನೆ. ಇದು ರಾಷ್ಟ್ರೀಯ ಹೆದ್ದಾರಿ. ಶಿರೂರಿನ ಬಳಿ ಸುಮಾರು 10-15 ದಿನಗಳವರೆಗೆ ಸಂಚಾರ ಬಂದಾಗಿತ್ತು. ಅದರಲ್ಲೂ ಕೂಡ ಇದು ಮಂಗಳೂರಿನಿಂದ ಗೋವಾಗೆ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ 66. ಪ್ರತಿನಿತ್ಯ ಮಂಗಳೂರಿನಿಂದ ಗೋವಾಗೆ, ಗೋವಾದಿಂದ ಮಂಗಳೂರಿಗೆ ಸರಕು ಸಾಗಾಣಿಕಾ ವಾಹನಗಳು ಚಲಿಸ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಒಂದು ರೀತಿ ಎಕಾನಮಿಕ್ ಹಬ್ ಇದು. ಗೋವಾದಿಂದ ಮುಂಬೈಗೆ ಹೋಗುತ್ತೆ. ಹಾಗಾಗಿ ಮುಂಬೈ ಟು ಮಂಗಳೂರು ಅಂತ ಹೇಳ್ಬೋದು ಸಂಪರ್ಕ ಸೇತುವೆ ಇದು. ಸಂದೀಪ್ ಸಾಗರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೀಪ್ ಸಾಗರ್, ಒಂದು ಲಾರಿ ಬರ್ತಾ ಇತ್ತು, ಬಚಾವ್. ಎಲ್ಲಾದರೂ ವಿದ್ಯಾರ್ಥಿಗಳನ್ನು ಹೊತ್ತು ಯಾವುದಾದ್ರೂ ಬಸ್ ಬಂದಿದ್ದಿದ್ರೆ ಅಥವಾ ಒಂದು 30-40 ಜನರನ್ನು ಹೊತ್ತು ಒಂದು ಬಸ್ ಬಂದಿದ್ದಿದ್ರೆ ಏನಾಗಿರೋದು ಪರಿಸ್ಥಿತಿ ಅಂತ? ಯಾರು ಇದಕ್ಕೆಲ್ಲ ಹೊಣೆಗಾರರು ಯಾರು? ಎಸ್ ವಾಸುದೇವ್, ನಿಜಕ್ಕೂ ಗಂಭೀರವಾದಂತಹ ಒಂದು ಘಟನೆ ಇದು ನಡೆದಿರುವಂತದ್ದು. ತಡರಾತ್ರಿ 1:30-2 ಗಂಟೆ ಸುಮಾರಿಗೆ ನಡೆದಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ ಒಂದು ಲಾರಿ ಏನು ನೀರಲ್ಲಿ ಬಿದ್ದಿತ್ತು, ನೀರಲ್ಲಿ ಕಾಣಿಸ್ತಾ ಇದ್ದಂತ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು
ಸ್ಥಳೀಯರು ಸೇರ್ಕೊಂಡು ಆ ಚಾಲಕನನ್ನ ಬಚಾವ್ ಮಾಡಿರುವಂತ. ತದನಂತರದಲ್ಲಿ ಪೊಲೀಸರು ಕೂಡ ಆಕ್ಟಿವ್ ಆಗಿ ಸೇತುವೆ ಮೇಲೆ ಯಾರು ಬರದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರ್ತದೆ. ಈಗ ಎದ್ದಿರುವಂತ ಪ್ರಶ್ನೆ ಅಂತಂದ್ರೆ, ನೂತನವಾಗಿ ನಿರ್ಮಾಣ ಆಗಿರುವಂತಹ ಸೇತುವೆ ಎಷ್ಟು ಮಟ್ಟಿಗೆ ಗಟ್ಟಿ ಇದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪರಿಶೀಲನೆಗೆ ಆದೇಶವನ್ನು ಕೊಟ್ಟಿರುವಂತದ್ದು. ಅಲ್ಲಿವರೆಗೂ ಕೂಡ ವಾಹನ ಸಂಚಾರವನ್ನ ತಡೆ ಹಿಡಿಯೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 12 ಗಂಟೆಯ ಒಳಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿರುವಂತದ್ದು. ಈ ಒಂದು ಮಾರ್ಗ ಏನಿದೆ, ಕಾರವಾರ ಗೋವಾ ಸಂಪರ್ಕದ ಪ್ರಮುಖ ಒಂದು ಮಾರ್ಗ. ಯಾಕಂತಂದ್ರೆ ಈ ಒಂದು ಸೇತುವೆ ಇಲ್ಲ ಅಂತಂದ್ರೆ ಬೇರೆ ಯಾವುದೇ ಮಾರ್ಗದಲ್ಲೂ ಕೂಡ ಗೋವಾಕ್ಕೆ ತೆರಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಪರಿಸ್ಥಿತಿ. ಯಾಕಂತಂದ್ರೆ ಕಾಳಿ ನದಿ ಹರಿತ ಕಾರಣಕ್ಕಾಗಿ ಬೇರೆ ಯಾವುದೇ ರೂಟ್ ನಲ್ಲೂ ಕೂಡ ಹೋಗೋದಕ್ಕೆ ಆಗೋದಿಲ್ಲ, ಸುತ್ತಾಕಿ ಹೋಗ್ಬೇಕಾಗುತ್ತೆ. ಹೀಗಾಗಿ ಪ್ರಮುಖವಾದ ಮಾರ್ಗ ಆಗಿರೋ ಕಾರಣಕ್ಕಾಗಿ ಪ್ರತಿನಿತ್ಯ ಸಾಕಷ್ಟು ವಾಹನಗಳು ಸಂಚರಿಸುತ್ತೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸ್ತಾರೆ. ಹೀಗಾಗಿ ಅದ್ರ ಜೊತೆಗೆ ಇದೇ ಒಂದು ಮಾರ್ಗದ ಮೂಲಕ ದಾಂಡೇಲಿ ಹಾಗೂ ಬೆಳಗಾವಿಗೆ ಹೋಗುವಂತ ರಸ್ತೆ ಕೂಡ ಇರುವಂತದ್ದು, ಜೋಯಿಡಾ ಮಾರ್ಗವಾಗಿ. ಹೀಗಾಗಿ ಈ ಪ್ರಮುಖ ಒಂದು ಮಾರ್ಗವಾಗಿರೋ ಕಾರಣಕ್ಕಾಗಿ ಸುರಕ್ಷತೆಯ ಕುರಿತು ನಿಶ್ಚಿತೆಯನ್ನ ಮಾಡ್ಕೊಳ್ಳೋದಕ್ಕಾಗಿ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುತ್ತೆ. ಈಗ ಏನಂದ್ರೆ ಒಂದು ಲಾರಿ ಬಿದ್ದಿರೋ ಬಗ್ಗೆ ಈಗಾಗಲೇ ಮಾಹಿತಿ ಗೊತ್ತಾಗಿರುವಂತದ್ದು. ಮತ್ತೆ ಯಾವ್ದಾದ್ರು ವಾಹನಗಳು ಬಂದಿತ್ತ ಅನ್ನೋದ್ರ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಸಂದೀಪ್ ಸಾಗರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.